ನೋಡ್ರಿ ಇವತ್ತು ನಾನು ಹೇಳ್ತೀನಿ ಇವತ್ತು ಅನೇಕ ಸಮುದಾಯಗಳಿದಾವ. ಅನೇಕ ಸಮುದಾಯಗಳು ಏನು ಎಷ್ಟಿಗೆ ಸೇರಬೇಕಾದ್ರೆ ಇವತ್ತೇ ಸೇರಕ್ ಆಗಲ್ಲ. ಅದಕ್ಕೊಂದು ಕಮಿಷನ್ ಕ್ರಿಯೇಟ್ ಆಗಬೇಕಾಗತ್ತೆ. ಅದರಲ್ಲಿ ನಮ್ಮ ಇದು ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕಾಗುತ್ತವ. ಈ ಕುಲಶಾಸ್ತ್ರೀಯ ಅಧ್ಯಯನ ಆಗಿ ಕಮಿಷನ್ ಆಗಬೇಕಂದ್ರೆ ಈ SC/ST ಸಮುದಾಯದ ಮೀಸಲಾತಿ ಇವತ್ತಿಂದಲ್ಲ, ಅನೇಕ ವರ್ಷಗಳು, ಅನೇಕ ದಶಕಗಳು ಹೋರಾಟ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿನವರು ತಗೊಂಡಂತ ತೀರ್ಮಾನ ಒಂದು ಐತಿಹಾಸಿಕವಾದಂಥ ತೀರ್ಮಾನ ತಗೊಂಡಿರೋ ಕೂಡ ಮೀಸಲಾತಿ ಜಾಸ್ತಿ ಆಗಿದೆ. ಬೇರೆ ಸಮುದಾಯಗಳು ಬರಬೇಕಂದ್ರೆ ಅದರದೇ ಆದಂಥ ನಿಯಮಗಳಿದಾವ. ಆ ನಿಯಮಗಳೆಲ್ಲ ಕೂಡ ಕುಲಶಾಸ್ತ್ರೀಯ ಅಧ್ಯಯನ ಮಾಡಬೇಕು, ಕಮಿಷನ್ ಮಾಡಬೇಕು, ಇವೆಲ್ಲ ಮಾಡಬೇಕಾದ ಸಮಯ ಆಗುತ್ತೆ. ನಾವೇನು ಯಾವುದೂ ಜನಾಂಗದವ್ರನ್ನ ಸೇರಿಸೋದಕ್ಕೆ ನಾವೇನು ಬ್ಯಾಡನಕ್ಕೆ ಹೋಗಲ್ಲ. ಅದು ಕೇಂದ್ರದ ನಿರ್ಧಾರ ತಗೋಬೇಕಾಗುತ್ತೆ. ನಾವು ಯಾವುದೇ ಸಮುದಾಯಗಳನ್ನ ಎಷ್ಟಕ್ಕೆ ಬರಬೇಡ್ರಿ ಅನ್ನೋಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಆದರೆ ಕೆಲವೊಂದು ನಿಯಮಗಳೇನಿದೆ, ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕಾಗುತ್ತೆ, ನಂತರ ಕಮಿಷನ್ ಆಗಬೇಕಾಗುತ್ತೆ. ಇವೆಲ್ಲ ಆದಮೇಲೆ ಕಾಲಕ್ಕೆ ನಾವು ಮುಂಚೆ 1956ರಲ್ಲಿ ಈ ಮೀಸಲಾತಿ ಕೊಡಂತ ಟೈಮಲ್ಲಿ ಅವತ್ತು ಎಷ್ಟು ಜಾತಿಗಳಿದ್ದು? 3 ಜಾತಿಗಳಿದ್ದು. ಇವತ್ತು 51 ಜಾತಿಗಳಾಗಿದ್ದಾವ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಟೈಮಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಪರಿವಾರ ತಳವಾರಕ್ಕೆ ಅವತ್ತು ನಾವೇನು ನಂಜನಗೂಡು ಎಲೆಕ್ಷನ್ದಲ್ಲಿ ಮಾತು ಕೊಟ್ಟುವೋ ಅದರ ಪ್ರಕಾರ ಇವತ್ತು ತಳವಾರ ಪರವನ್ನ ST ಸಮುದಾಯಕ್ಕೆ ಸೇರಿಸಿಲ್ಲನ. ಇವತ್ತು ಅದೇ ರೀತಿಯಲ್ಲಿ ಶ್ರೀರಾಮ್ಲವರು ಕಳೆದ ಮುಂಚೆಯಿಂದ ಕೂಡ ಅವತ್ತು ಕೂಡ ನಾನು ಮಾತನ್ನು ಕೊಟ್ಟಿದ್ದೆ, ನನ್ನ ಸರ್ಕಾರ ಅಧಿಕಾರಕ್ಕೆ ಬರಬೇಕು, BJP ರಾಮ್ಲು ಖಂಡಿತವಾಗಿ ಮೀಸಲಾತಿ ಜಾಸ್ತಿ ಮಾಡ್ತೀನಿ ಅವತ್ತು ಮಾತು ಕೊಟ್ಟು ಆ ಮಾತನ್ನು ಕೂಡ ನೆರವೇರಿಸುವಂಥ ಕೆಲಸ ಮಾಡಿದ್ದೀನಿ. ಸಚಿವಾಲಯವನ್ನು ಮಾಡೋಂಥ ವಿಶೇಷವಾದಂಥ ಪರಿಶಿಷ್ಟ ಜಾತಿಗಳಲ್ಲಿದ್ದಂಥ ನಮ್ಮ ಮಿನಿಸ್ಟ್ರಿಯಲ್ಲಿ ಇವತ್ತು ವರ್ಗಗಳ ಮಾಡಿ ಒಂದು ಮಿನಿಸ್ಟ್ರಿ ಮಾಡೋಂಥ ಕೆಲಸ ಮಾಡಿದರು, ಸಚಿವಾಲಯ ಮಾಡೋಂಥ ಕೆಲಸ ಮಾಡಿದರು. ಇವತ್ತು ಅನೇಕ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅಧಿಕಾರಕ್ಕೆ ಬಂದಿದ್ದನೋ ಎಲ್ಲ ವಿಚಾರಗಳನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ನ್ಯಾಯ ಕೊಡುವಂಥ ಕೆಲಸ ಮಾಡಿ.